ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರಿಗೆ ಸರಿಸಮಾನವಾಗಿ ದುಡಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೃಷಿಯ ಕ್ಷೇತ್ರದಲ್ಲೂ ರೈತ ಮಹಿಳೆಯರು ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸ್ತಿದ್ದಾರೆ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ರೈತ ಮಹಿಳೆಯೋರ್ವರ ಬಗ್ಗೆ. ರೈತ ಮಹಿಳೆಯ ಪತಿ ಕಾಫಿ ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದರೆ, ಪತ್ನಿ ಮನೆಯ ಹಿತ್ತಲಿನಲ್ಲಿರುವ ಕೇವಲ 37 ಸೆಂಟ್ ಜಾಗದಲ್ಲಿ 180 ವೆನಿಲಾ ಬೀನ್ಸ್ ಬಳ್ಳಿಯನ್ನು ಬೆಳೆದು ಇದರಿಂದ ವಾರ್ಷಿಕ 2 ರಿಂದ 2.5 ಲಕ್ಷದವರೆಗೂ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಬಳಿಯ ಕೆರೆಹಳ್ಳಿ ಗ್ರಾಮದ ಕಾಫಿ ಬೆಳೆಗಾರ ನವೀನ್ ಎಂಬುವವರ ಪತ್ನಿ ಹೇಮಶ್ರೀ ನವೀನ್ ಅನ್ನೋರೇ ಕಡಿಮೆ ಜಾಗದಲ್ಲಿ ವೆನಿಲಾ ಬೀನ್ಸನ್ನು ಬೆಳೆದು ಇದರಿಂದ ಆದಾಯವನ್ನು ಗಳಿಸ್ತಾ ಇರತಕ್ಕಂತಹ ಯುವ ರೈತ ಮಹಿಳೆ. ಫ್ರೆಂಡ್ಸ್, ಮೆಕ್ಸಿಕನ್ ಮೂಲದ ಬ್ಲಾಕ್ ವೆನಿಲಾ ಬೀನ್ಸನ್ನು ಭಾರತದ ಎಲ್ಲೆಡೆಯಲ್ಲೂ ಬೆಳೆಯಬಹುದಾದ ತೋಟದ ಬೆಳೆಯಾಗಿದ್ದು, ವೆನಿಲಾ ಬೀನ್ಸನ್ನು ಔಷಧಿಯೂ ಸೇರಿದಂತೆ ಐಸ್ ಕ್ರೀಮ್, ಚಾಕ್ಲೇಟ್, ಕೇಕ್ ಇನ್ನೂ ಮುಂತಾದ ತಿನಿಸಿನ ತಯಾರಿಕೆಗೆ ಬಳಸ್ತಾರೆ. ವೆನಿಲಾ ಬೀನ್ಸ್ ಒಂದು ಕಾಲದಲ್ಲಿ ಬಹುಬೇಡಿಕೆಯ ಬೆಳೆಯಾಗಿತ್ತು. ಸ್ನೇಹಿತರೆ, ಹೇಮಶ್ರೀ ಅವರ ಪತಿ ನವೀನ್ ಅವರು ಕಾಫಿ ತೋಟವನ್ನು ನಿರ್ವಹಣೆ ಮಾಡ್ತಾರೆ. ಗೃಹಿಣಿಯಾಗಿರುವ ಹೇಮಶ್ರೀ 2.5 ವರ್ಷದ ಹಿಂದೆ ಮನೆಯ ಹಿತ್ತಲಿನ 37 ಸೆಂಟ್ ಜಾಗದಲ್ಲಿ ಬಾಳೆ ಗಿಡವನ್ನು ನೆಟ್ಟು ವೆನಿಲಾ ಬೀನ್ಸ್ ಬಳ್ಳಿ ಹಬ್ಬೋದಿಕ್ಕೆ ಹಾನುವಾಳವನ್ನು ನೆಟ್ಟಿದ್ರು. ಒಟ್ಟು 180 ವೆನಿಲಾ ಬೀನ್ಸಿನ ಬಳ್ಳಿಯನ್ನು ಬೆಳೆದಿದ್ದು ಇದನ್ನು ಹೇಮಶ್ರೀ ಅವರೇ ನಿರ್ವಹಣೆ ಮಾಡ್ತಾರೆ. ನಿರ್ವಹಣೆಯ ಕೆಲಸವನ್ನು ಕಾರ್ಮಿಕರು ಮಾಡಿದ್ರೆ ವೆನಿಲಾ ಬೀನ್ಸಿನ ಪರಾಗಸ್ಪರ್ಶವನ್ನು ಹೇಮಶ್ರೀ ಒಬ್ಬರೇ ಮಾಡ್ತಾರೆ. ಹೇಮಶ್ರೀ ಅವರು 2 ವರ್ಷಗಳಿಂದ ವೆನಿಲಾ ಬೀನ್ಸ್ನಿಂದ ಫಸಲನ್ನು ತೆಗಿತಾ ಇದ್ದಾರೆ. ಕೇವಲ 180 ವೆನಿಲಾ ಬೀನ್ಸ್ ಬಳ್ಳಿಯಿಂದ 2 ರಿಂದ 2.5 ಲಕ್ಷದವರೆಗೂ ಹೇಮಶ್ರೀ ಆದಾಯವನ್ನು ಗಳಿಸ್ತಿದ್ದಾರೆ. ಇವರು ವೆನಿಲಾ ಬೆಳೆಯ ನಿರ್ವಹಣೆಗೆ ಕೇವಲ 35 ರಿಂದ 40 ಸಾವಿರವನ್ನಷ್ಟೇ ಖರ್ಚು ಮಾಡ್ತಾರೆ. ಅದರ ಮೂಲಕ ಅಧಿಕ ಲಾಭವನ್ನು ಗಳಿಸ್ತಿದ್ದಾರೆ. ವಿಶೇಷ ಅಂದರೆ ಹೇಮಶ್ರೀ ಅವರು ವೆನಿಲಾ ಬೆಳೆಗೆ ಸಾವಯವ ಗೊಬ್ಬರವನ್ನು ಬಳಸ್ತಾರೆ. ಫ್ರೆಂಡ್ಸ್, ನಾವೀಗ ಹೇಮಶ್ರೀ ನವೀನ್ ಅವರು ವೆನಿಲಾ ಬೀನ್ಸ್ ಬೆಳೆದಿರುವ ತೋಟಕ್ಕೆ ಹೋಗೋಣ, ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ಳೋಣ. ಏನಂತೀರಾ? ವೆನಿಲಾ ಎಕರೆ ಇದೆ. ವೆನಿಲಾ ಎಕರೆ ಇದೆ. 1 ಎಕರೆ ಅಷ್ಟಿದೆ.
ನೋಡ್ಕೊಳ್ತಿದ್ದೀರಾ? ಹಾಂ ಹೌದು ಸರ್, ನಾವೇ ನೋಡ್ಕೊಳ್ತಾ ಇದ್ವಿ. ಹಾಂ. ವೆನಿಲಾ ಗಿಡಕ್ಕೆ ಎಷ್ಟು ಟೈಮ್ ಆಯ್ತು ಇದಕ್ಕೆ? ಇದಕ್ಕೆಲ್ಲ 2.5 ಇಯರ್ ಆಯಿತು. 2.5 ವರ್ಷ. 2.5 ವರ್ಷ ಆಯಿತು. ಫಸಲಿಗೆ ಬಂದು ಎಷ್ಟು ವರ್ಷ ಆಯಿತು? ಫಸ್ಲು ಬಂದು ಹೋದ ವರ್ಷದಿಂದ ಬರ್ತಾ ಇದ್ವಿ. ಅಂದರೆ 1 ವರ್ಷ 2 ವರ್ಷ ಆದಮೇಲೆ ಬರೋದಾ? 2 ವರ್ಷ ಆದರೆ ಬಳ್ಳಿ ಚೆನ್ನಾಗಿರುತ್ತೆ ಅಂತ. ಓಕೆ. 1 ವರ್ಷಕ್ಕೂ ಮಾಡ್ಬೋದು. ಹಾಂ. ಅಂದರೆ ಅದಕ್ಕೆ ಸ್ಟ್ರೆಂತ್ ಅಷ್ಟು ಬರಲ್ಲ, ಫಸ್ಲೂ ಅಷ್ಟು ಬರಲ್ಲ. ಒಂದು 2 ವರ್ಷ ಆದರೆ ಬಳ್ಳಿನೂ ಚೆನ್ನಾಗಿರುತ್ತಲ್ಲ ಈ ಟೈಪು. ಬಳ್ಳಿ ಚೆನ್ನಾಗಿದ್ದರೆ ಚೆನ್ನಾಗಿ ಫಸ್ಲು ಬಿಡುತ್ತೆ. ಒಂದೊಂದು ಬಳ್ಳಿಲಿ 4ರಿಂದ 6 ಬುದಿ ಹೂ ಬರುತ್ತೆ. ಹೂ ಬರುತ್ತೆ. ಆ ಹೂನ ಪಾಲಿನೇಷನ್ ಮಾಡಿದರೆ ಬೀನ್ಸ್ ಬರುತ್ತೆ. ಓಕೆ. ಅದು ಈ ಟೈಪ್ ಬೀನ್ಸ್ ಬರುತ್ತೆ. ಇದು ಬೀನ್ಸ್ ಅಲ್ಲ? ಹಾಂ. ಈ ಬೀನ್ಸಿಗೆ ಎಷ್ಟು ದಿವಸ ಆಯ್ತು ಇದಕ್ಕೆ? ಮಾರ್ಚಲ್ಲಿ 7 ಮಂತ್. ಈಗ ಇದು ಕಟಾವಿಗೆ ಯಾವಾಗ ಅದನ್ನು ಮಾಡೋದು? ಅದು ಡಿಸೆಂಬರ್ 9 ಮಂತಿಗೆ ಕಟಾವು ಮಾಡಬೇಕು. ಹಾಂ. ಲೇಬರ್ಸ್ ಎಲ್ಲ ಎಷ್ಟು ಬೇಕಾಗುತ್ತೆ ಮೇಡಮ್ ಇದಕ್ಕೆ? ಅದೇನು ಅಂದರೆ ತರ್ಗು ಬಿಡಿಸೋದು, ಹಾಕೋದು, ಮತ್ತು ಹಳ ತೆಗೆಯೋದು ಹಾಂ ಅಷ್ಟೇ. ಪಾಲಿನೇಷನ್ ಎಲ್ಲ ನಾವೇ ಮಾಡ್ತೀವಿ. ಅದು ನೀವೇ ಮಾಡ್ತೀರಾ? ಒಬ್ಬರೇ. ಅದಕ್ಕೆ ಲೇಬರ್ ಇಲ್ಲ ಅಲ್ಲ? ಇಲ್ಲ. ಪಾಲಿನೇಷನ್ ಎಲ್ಲ ನಾವೇ ಮಾಡೋದು. ಸ್ಪ್ರೇಗೆ ಮತ್ತು ತರ್ಗ ಹಾಕೋಕ್ಕೆ ಲೇಬರ್ಸ್ ಇದೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಹೇಮಶ್ರೀ. ಹೇಮಶ್ರೀ ಅಂತ. ಇದು ಯಾವ ಊರು ಮೇಡಮ್? ಇದು ಇದು ಕೆರೆಹಳ್ಳಿ. ಕೆರೆಹಳ್ಳಿ. ಕೆರೆಹಳ್ಳಿ.
ನೀವು ವೆನಿಲ್ಲ ಬೆಳೆದಿದ್ದೀರಲ್ಲ, ಎಷ್ಟು ಎಕರೆ ಬೆಳೆದಿರೋ ನೀವು? ಸರ್ ನಾವೊಂದು ಅರ್ಧ ಎಕರೆ ಬೆಳೆದಿದ್ದೀವಿ. ಅರ್ಧ ಎಕರೆ 184 ಬಳ್ಳಿ ಇದ್ದಾವೆ. 184 ಬಳ್ಳಿಗಳು. ಎಷ್ಟು ವರ್ಷ ಆಯಿತು ಹಾಕಿ? 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ. ಹೆಂಗೆ ಫಸಲು ಕುಯ್ದಿರಾ ಫಸಲು? ಫಸಲು ಕುಯ್ದಿದ್ದೀವಿ. ಒಂದ್ಸಲ 3 kg ಕುಯ್ದಿದ್ದೀವಿ. ಹೋದ್ ಸಲ ಮಳೆ ಕಡಿಮೆ ಆದ್ರಿಂದ ಒಂದು 50 kg ಆ ಥರ ಆಗಿದೆ. ಏನು ಪ್ರಾಫಿಟ್ ಬಂತು? ಪ್ರಾಫಿಟ್ ಬಂದಿದೆ ಸರ್, ಫಸ್ಟ್ನೇ ಸಲನೇ ಪ್ರಾಫಿಟ್ ಬಂದಿದೆ. ನೀವು ಅರ್ಧ ಎಕರೆ ಇರ್ಬೋದಲ್ವ ಇದು? ಅರ್ಧ ಎಕರೆ. ಅರ್ಧ ಎಕರೆಯಲ್ಲಿ ಒಂದು ಅಂದಾಜು ಎಷ್ಟು ಪ್ರಾಫಿಟ್ ಬಂದಿರ್ಬೋದು? ಖರ್ಚು ಎಷ್ಟು ಆಗಿರ್ಬೋದು ಅಂತ ಹೇಳ್ತೀರಾ? ಖರ್ಚು ಒಂದು 30,000 ರಿಂದ 40,000 ಆಗಿದೆ ಖರ್ಚು. ಹಾಂ. ಪ್ರಾಫಿಟ್ 1.5 ಲಕ್ಷ 2 ಲಕ್ಷದ ಹತ್ರ ಪ್ರಾಫಿಟ್ ಬಂದಿದೆ. ಅಂದರೆ ಈಗ ಮಹಿಳೆಯರು, ಈಗ ನಿಮ್ಮ ಹಸ್ಬೆಂಡು ತೋಟ ನೋಡ್ಕೊಳ್ತಾರಾ? ನೀವು ವೆನಿಲ್ಲ ನೋಡ್ಕೊಳ್ತೀರಿ. ಇದನ್ನು ಹೆಂಗೆ ಸೇಲ್ ಹೇಗೆ ಮಾಡೋದು ಸರ್? ನಾವು ಇದನ್ನ ಕೇರಳದವ್ರು ಬಂದು ತಗೊಂಡು ಹೋಗ್ತೀವಿ. ಇಲ್ಲಿ ಬಂದು ತಗೊಂಡು ಕುಶಾಲನಗರದಲ್ಲಿ ಅವ್ರದ್ದು ಇದಿದೆ, ಇಂಡಿಯನ್ ವೆನಿಲ್ಲಾ ಅಂತ. ಅವರೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಏನು ಕೆಜಿಗೆ ಎಷ್ಟು? ಕೆಜಿ ನಾವು ಫಸ್ಟ್ ಎಲ್ಲ 2.5 ಹಂಗೆ ಕೊಟ್ಟಿದ್ವಿ. ಹೋದ್ ಸಲದಿಂದ 800 ಆ ಥರ ಬಂದಿದೆ. ಕೆಜಿಗೆ 800 ಹಂಗೆ ಬಂದಿದೆ. ಕೆಜಿಗೆ 800. ಕೆಜಿ 800 ಬಂದಿದೆ. ಎಷ್ಟು ಇದು ಬೇಕಾಗೋದು? ಅದು ಬೀಡು ಏನು ಹೇಳೋದು? ಬಳ್ಳಿ ಬಳ್ಳಿ ಅಂದರೆ 1 ಮೀಟ್ರ್ ಬೇಕಾಗುತ್ತೆ. 1 ಮೀಟ್ರಲ್ಲಿ ಅರ್ಧ ಮೀಟ್ರ್ ಮಾಡಿ ಚಂದ ನೀರು ಕೊಟ್ಟರೆ ಬೇಗ ಫಸಲು ಬರುತ್ತೆ. ನಾವು ನೀರು ಕೊಡೋದ್ರ ಮೇಲೆ ಡಿಪೆಂಡ್. ನೆರಳು ಬೇಕು. ಮತ್ತೆ ದನಿನ ಗೊಬ್ಬರ, ಬೇರೆ ಯಾವುದೇ ಕೆಮಿಕಲ್ ಇಲ್ಲ ಅದಕ್ಕೆ. ಬರೀ ದನಿನ ಗೊಬ್ಬರ, ತರ್ಗು, ಆರ್ಗ್ಯಾನಿಕ್. ಬೇರೆ ಯಾವುದು ನಾವು ಕೆಮಿಕಲ್ ಯೂಸ್ ಮಾಡಿಲ್ಲ. ಟೋಟಲ್ ವೆನಿಲ್ಲದಿಂದ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ? ಒಳ್ಳೆ ಬೆಳೆಯ ಹೇಗೆ ನಿಮಗೆ ಹೇಗೆ ಅನಿಸುತ್ತೆ? ಒಳ್ಳೆ ಬೆಳೆ ಸರ್. ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಲಾಭ. ಮಹಿಳೆಯರಿಗೆ, ಉಳಿದಂಥ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವ್ರಿಗೆ ಒಂದು ಅರ್ಧ ಎಕರೆ ಜಾಗ ಇರುತ್ತೆ ಅಲ್ವಾ, ಅಲ್ಲಿ ಸುಮ್ಮನೆ ಹೀಗೆ ವೆನಿಲ್ಲ ಬೆಳೆದ್ರೆ ಅವ್ರಿಗೆ ಹೆಂಗೆ ಮೆಸೇಜ್ ಹೇಳ್ತೀರಾ ಮೇಡಮ್ ನೀವು? ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಮಧ್ಯ ಅದು ಏನು ತುಂಬ ಏನು ರಿಸ್ಕ್ ಅನ್ಸಲ್ಲ. 1 ಅವರಲ್ಲಿ ಪಾಲಿನೇಷನ್ ಮಾಡ್ಕೊ ಬರ್ಬೋದು. ಹೂವು ಪಾಲಿನೇಷನ್ ಮಾಡಿದಷ್ಟೇ ಅದು ಬೀನ್ಸ್ ಆಗಿದೆ, ಮಾಡ್ಬೋದು. ಪರಾಗಸ್ಪರ್ಶ ನೀವೇ ಮಾಡೋದಲ್ಲ? ಮಾಡೋದು. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ, ಬಾಯ್ ಬಾಯ್.